ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ವಿಶೇಷವಾದ ಸಾರನ್ನು ಮಾಡ್ತಾಯಿದ್ದೀನಿ. ಅಂದರೆ ಹಲಸಿನಕಾಯಿಯಿಂದ ಅಡುಗೆಯನ್ನು ತಯಾರಿಸೋದ್ರ ಬಗ್ಗೆ ಹೇಳ್ತಾಯಿದ್ದೀನಿ. ಇದನ್ನು ನಾವು ಕೊತ್ತಲಸಿನಕಾಯಿ ಅಂತಲೂ ಹೇಳ್ತೀವಿ. ಅಂದರೆ ಇದನ್ನು ಕೊತ್ತಿ ಸಿಪ್ಪೆ ಎಲ್ಲ ತೆಗೆದು ನಾವು ಮಾಡೋದ್ರಿಂದ ಇದನ್ನು ಕೊತ್ತಲಸಿನ ಸಾರು ಅಂತಲೂ ಹೇಳ್ತೀವಿ. ಇವಾಗೆಲ್ಲ ಈಸಿಯಾಗಿ ಕತ್ತರಿಸೋದಕ್ಕೆ ಸಾಧನೆಗಳು ಬಂದಿದ್ದಾವೆ. ಬಟ್ ನಾನೀಗ ಇದನ್ನು ಚಾಕಲ್ಲಿ ಕೊತ್ತಿದ್ದೀನಿ. ಕೊತ್ತಿಬಿಟ್ಟು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಈ ತಿರುಳನ್ನು ತೆಕ್ಕೋಬೇಕು. ತೆಗೆದು ಸಣ್ಣದಾಗಿ ಕತ್ತರಿಸ್ಕೊಂಡು ಇದನ್ನು ನಾವು ಸಾರು ಮಾಡ್ತೀವಿ. ಅದು ತುಂಬಾ ರುಚಿಯಾಗಿರುತ್ತೆ. ಮಲೆನಾಡು ಸೈಡೆಲ್ಲ ಇದನ್ನು ತುಂಬ ಮಾಡ್ತಾರೆ. ಬಟ್ ನಮಗಿಲ್ಲಿ ಬೆಂಗಳೂರಲ್ಲೂ ಸಿಗುತ್ತೆ. ಮಾರ್ಕೆಟ್ಗೆ ಹೋದರೆ ಈ ಥರದ ಕಾಯಿ ಸಿಗುತ್ತೆ. ನನಗಿಲ್ಲಿ ಯಾರೋ ಕೊಟ್ಟಿದ್ದು. ಸೊ ಅದನ್ನು ನಾನಿವಾಗ ಸಾರು ಮಾಡೋದಕ್ಕೆ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಕಡಲೆಕಾಳು, ಒಂದು ಬೌಲಷ್ಟು ಅವರೆಕಾಳು, ಇಷ್ಟನ್ನು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ಸೊ ಈಗ ಇದನ್ನು ನಾನು ಕುಕ್ಕರಲ್ಲಿ ಕಾಳನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮೆತ್ತಿಗೆ. ಸೊ ಸ್ವಲ್ಪ ನೀರು ಹಾಕ್ಕೊಂಡು ಕಾಳು ಮತ್ತು ಈ ಹಲಸಿನಕಾಯಿ ಏನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಮೆತ್ತಿಗೆ ಬೇಯಿಸ್ಕೊಳ್ತೀನಿ. ಅದು ತುಂಬಾ ರುಚಿಯಾಗಿರುತ್ತೆ ಇದಂತೂ. ನನಗಂತೂ ಈ ಸಾರು ತುಂಬ ಇಷ್ಟ. ಸೊ ಚೆನ್ನಾಗಿ ಕಾಳಿನ ಜೊತೆನಲ್ಲೇ ನಾನು ಈ ಕಾಯಿನೂ ಕೂಡ ಹಾಕ್ತಾಯಿದ್ದೀನಿ. ಒಂದು 2-3 ವಿಷಲ್ ನಿಮ್ಮ ಕುಕ್ಕರಿಗೆ ನೋಡಿಕೊಂಡು ಹಾಕೋಬೇಕು. ಅದಕ್ಕೆ ಉಪ್ಪು ಕೂಡ ಹಾಕ್ಕೊಳ್ತಾಯಿದ್ದೀನಿ ನಾನು. 2-3 ವಿಷಲ್ ಬಂದರೆ ಸಾಕು, ಹದವಾಗಿ ಬೇಯುತ್ತೆ. ಇದಕ್ಕೆ ನಾನು ಒಂದು ಆಲೂಗೆಡ್ಡೆ ಒಂದು ಬದನೆಕಾಯಿ ತೊಗೊಂಡಿದ್ದೀನಿ. ಅದು ರುಚಿಯಾಗಿರುತ್ತೆ ಅಂದ್ಬಿಟ್ಟು ಅದನ್ನು ಕೂಡ ಸಪ್ರೇಟಾಗಿ ಬೇಯಿಸ್ಕೊಡ್ತೀನಿ. ಕುಕ್ಕರಲ್ಲಿ ಹಾಕಿದ್ರೆ ತುಂಬ ಮೆತ್ತಗೆ ಬಿದ್ದುಬಿಡುತ್ತೆ ಅಂದ್ಬಿಟ್ಟು ಒಂದು ಆಲೂಗೆಡ್ಡೆ ಬೇಯಿಸ್ಕೊಂಡು ಒಂದು ಅರ್ಧಂಬರ್ಧ ಅದಕ್ಕೆ ಬದನೆಕಾಯಿನೂ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಸಪ್ರೇಟಾಗಿ ಬೇಯಿಸ್ಕೊಡ್ತೀನಿ. ಅಷ್ಟರಲ್ಲಿ ಕಾಳು ಕೂಡ ಕುಕ್ಕರಲ್ಲಿ ಬೆಂದಿರುತ್ತೆ. ಆಲೂಗೆಡ್ಡೆನೂ ಒಂದು ಅರ್ಧಂಬರ್ಧ ಬೆಂದಿದೆ. ಅದಕ್ಕೆ ನಾನು ಸ್ವಲ್ಪ ಬದನೆಕಾಯಿನೂ ಹಾಕಿ ಬೇಯಿಸ್ಕೊಡ್ತೀನಿ. ಇದಕ್ಕೆ ನಾನು ರುಬ್ಬೋದಕ್ಕೆ ಮಸಾಲೆ ತೆಂಗಿನಕಾಯಿ, ಒಂದು ಬೌಲಷ್ಟು ತೆಂಗಿನಕಾಯಿ ಹಾಕ್ಕೊಡ್ತೀನಿ. ತೆಂಗಿನ ತುರಿ, ಸ್ವಲ್ಪ ಹುಣಸೆಹಣ್ಣು ಇದೆಲ್ಲ ಹೇಳ್ಬೋದು. ಇಷ್ಟು ಕಡಲೆ ಕೂಡ ಹಾಕ್ಕೊಬೋದು. ನಮಗೆ ತುಂಬ ಗಟ್ಟಿ ಬೇಕು ಇಷ್ಟ ಆಗಲ್ಲ. ಜಲ್ದಿಗೆ ಕಡಲೆ ಹಾಕ್ತಾಯಿಲ್ಲ, ನಾನು ಕಡಲೆ ಹಾಕ್ಕೋಬೋದು ಗಟ್ಟಿ ಬೇಕು ಅಂದರೆ. ಇಷ್ಟೇ ನಾನು ಸಾರಿಗೆ ಬೇರೆ ಏನು ಇರ್ಬೋದಿಲ್ಲ. ಇದು ಮಸಾಲೆ ಎಲ್ಲ ಉದುರಿಸ್ಕೊಡ್ತೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಉದುರಿಸ್ಕೊಡ್ತೀನಿ. ಸಾರು ಮಾತ್ರ ಒಂಥರ ಪ್ರಯತ್ನ ಮಾಡಿ ನೋಡಿ. ಹೆಚ್ಚಿನಲ್ಲಿ ನನ್ನ ತೆಂಗಿನ ತುರಿ, ಹುಣಸೆಹಣ್ಣು ಈಗ ಒಳ್ಳೆ ಕುಕ್ಕರು ವಿಜಲ್ ಕೂಗಿದೆ ಮತ್ತು ಚೆನ್ನಾಗಿದೆ. ಕುಕ್ಕರ್ ಓಪನ್ ಮಾಡ್ಕೊಳ್ತಾಯಿದ್ದೀನಿ. ನೋಡಿ ಅದು ಆಗಿಬಿಟ್ಟಿದೆ. ಹಸಿನಕಾಯಿ ಮತ್ತು ಕಡಲೆಕಾಳು, ಅವರೆಕಾಳು ಎಲ್ಲರೂ ಚೆನ್ನಾಗಿ ಬೆಂದಿದೆ. ಉಪ್ಪು ಕೂಡ ಹಾಕಿದ್ದೀನಿ. ಇವಾಗ ಏನಿದ್ರೆ ನಾವು ರುಬ್ಬಿರೋ ಮಸಾಲೆನ ಇಟ್ಕೊಳ್ಬೇಕು. ನೋಡಿ ಕಾಳು ಸಾಫ್ಟಾಗಿ ಬೆಂದಿದೆ. ತುಂಬಾ ರುಚಿಯಾಗಿರುತ್ತಿದ್ದು. ಚಪಾತಿಗೂ ಚೆನ್ನಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇದಕ್ಕೆ ಏನು ನಾನು ಸೈಡಲ್ಲಿ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಎಲ್ಲನೂ ಬೇಯಿಸಿಟ್ಕೊಂಡಿದ್ದ ಅದನ್ನು ಬೆರೆಸ್ಕೊಳ್ತಾ ಇದ್ದೀನಿ. ಕೆಲವು ಕುಕ್ಕರೆಲ್ಲ ಹಿಡಿಬೇಕಲ್ವ, ಹಾಗಾಗಿ ಎಲ್ಲ ಒಟ್ಟಿಗೆ ಬೇಯಿಸ್ಕೊಳ್ತಿದ್ದಾರೆ. ಬಾತೇನು ಬೇಯಿಸೋದು ಬೇಡ ಇಲ್ಲ. ಈಗ ಇದಕ್ಕೆ ಮಸಾಲನ್ನು ಸೇರಿಸ್ಕೊಳ್ಬೇಕು. ನಾವು ಏನು ರುಬ್ಬಿಟ್ಕೊಂಡಿದ್ದೀವಿ ತೆಂಗಿನಕಾಯಿ ಅದನ್ನು ಕೂಡ ಬಿಟ್ಟು ಬದನೆಕಾಯಿ ಆಲೂಗಡ್ಡೆ ಹಾಕ್ತೇನೋ ಮಾಡ್ಕೊಂಡು ಚೆನ್ನಾಗಿರುತ್ತೆ. ಬಟ್ ಸೊ ಆ ಮಸಾಲ ರುಬ್ಬಿರೋ ಮಸಾಲನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೊಟೊ ಇಷ್ಟು ಸಣ್ಣದಾಗಿ ಅದನ್ನು ಹಾಕ್ಕೊಳ್ತೀನಿ. ತುಂಬ ಏನು ಟೊಮೊಟೊ ಹಾಕೋದಿಲ್ಲ. ಸೊ ಒಂದು ಟೊಮೊಟೊ ಹಾಕ್ಕೊಳ್ತೀನಿ. ಒಂದು ಈರುಳ್ಳಿ ಕೂಡ ಸಣ್ಣದಾಗಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಮತ್ತು ಸಾರಿನ ಪುಡಿ, ಹುಳಿ ಪುಡಿ ಬರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ತೀನಿ. ಒಂದು 2.5 ಸ್ಪೂನಷ್ಟು ಹಾಕಿದ್ರೆ ಸಾಕು. ಖಾರ ನೋಡಿಕೊಂಡು ನಿಮ್ಮ ಮನೆ ಪುಡಿ ನೋಡ್ಕೊಂಡು ನೀವು ಹಾಕಿ. ಸ್ವಲ್ಪ ಜಾಸ್ತಿ ಇದೆ, ಮೊದಲು ಕೊಡಬೇಕು. ಹಾಗಾಗಿ ನಾನು ಇನ್ನೊಂದು 2.5 ಸ್ಪೂನಷ್ಟು ಸಾರಿನ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಸಾರಿನ ಪುಡಿ ನೋಡ್ಕೊಂಡು ನೀವು ಹಾಕಿ.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀವಿ. ನಮ್ಗೆ ಎಷ್ಟು ತೆಳು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಹದ ಮಾಡ್ಕೊಬೋದು. ನಮ್ಗೆ ಇಷ್ಟು ತೆಳು ಸಾಕು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಅಂತೂ ಸಖತ್ತಾಗಿರುತ್ತೆ. ಮಸಾಲೆ ಎಲ್ಲ ಬೆಂದಿದೆ ಆಲ್ಮೋಸ್ಟ್. ಕೊನೆಯಿಂದ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೆಲವರು ರುಬ್ತಾರೆ, ಈರುಳ್ಳಿನ ಕೂಡ ಮಾಡ್ತಾರೆ. ಏನು ಈರುಳ್ಳಿ ರುಬ್ಬಿಸು ಅವ್ರಿಗೆ ಮಾಡೋ ಅವಶ್ಯಕತೆ ಇಲ್ಲ. ರುಬ್ಬಿಸಿದ್ರೆ ಆಯಿತು, ಟೇಸ್ಟಾಗಿರುತ್ತೆ. ಇವಾಗ ಇದಕ್ಕೆ ಸಾಸಿವೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಕೊಟ್ಕೊಂಡ್ರೆ ಅಲ್ಲಿಗೆ ಹಸಿಮೆಣಸಿನಕಾಯಿ ಸಾರು ರೆಡಿ ಆಗುತ್ತೆ. ತುಂಬಾ ರುಚಿಯಾಗಿರುತ್ತೆ. ಬಟ್ ಈ ಹಲಸಿನಕಾಯಿ ನಮಗೆ ಹಳ್ಳಿಗಳಲ್ಲೇ ಹೋದರೆ ಸಿಗುತ್ತೆ, ಇಲ್ಲಾಂದರೆ ಮಾರ್ಕೆಟ್ನಲ್ಲೂ ಸಿಗುತ್ತೆ. ದುಡ್ಡು ಕೊಟ್ಕೊಂಡು ತೊಗೋಬೋದು. ನನಗೆ ಎಲ್ಲೋ ಯಾರೋ ಕೊಟ್ಟಿದ್ದು, ಸೊ ಅದನ್ನು ನಾನು ಇವತ್ತು ಮಾಡಿದೆ. ತುಂಬಾ ರುಚಿಯಾಗಿರುತ್ತೆ. ಈ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಸಿಗೋದು ಸ್ವಲ್ಪ ಒಣಗೋಗ್ಬಿಡುತ್ತೆ. ಫ್ರೆಶ್ಶಾಗಿ ಸಿಕ್ಕರೆ ಪರವಾಗಿಲ್ಲ. 2 ದಿನ 3 ದಿನದಾದರೆ ಅದು ಅಷ್ಟೊಂದು ರುಚಿ ಇರೋಲ್ಲ. ಆದಷ್ಟು ಹಲಸಿನಕಾಯಿ ಫ್ರೆಶ್ಶಾಗಿ ಗಿಡದಿಂದ ಕಿತ್ತಿರೋದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಒಗ್ಗರಣೆನೂ ರೆಡಿ ಆಯಿತು. ಸೊ ಅದನ್ನು ಕೂಡ ನಾನು ಈ ಸಾರಿಗೆ ಬೆರೆಸ್ತಾ ಇದ್ದೀನಿ. ಕಾಯಿ ಜಾಸ್ತಿ ಇದೆ. ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಸಾರೇ ಕಡಿಮೆ ಇದೆ ನೋಡಿ, ಆ ಥರ ಇದೆ. ಬೇಕು ಇನ್ನೂ ಸ್ವಲ್ಪ ತೆಂಗಿನಕಾಯಿ ಬೇಕಾದ್ರೆ, ಇನ್ನೂ ಸಾರು ಬೇಕು ಅಂದರೆ ಇನ್ನೊಂಚೂರು ತೆಂಗಿನಕಾಯಿನ ಜಾಸ್ತಿ ರುಬ್ಕೊಬೋದು. ನಮಗಿಷ್ಟೇ ಸಾಕು ಅನ್ನಿಸ್ತು, ಹಾಗಾಗಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾರು ಅಂದರೆ. ತುಂಬಾ ಚೆನ್ನಾಗಿತ್ತು ಸಾರು ಮಾತ್ರ. ಮುದ್ದೆ ಜೊತೆಲಿ ಸೂಪರ್ ಟೇಸ್ಟ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಯಾವ ರೀತಿ ಕೊತ್ತಲಸಿನ ಸಾರು ಮಾಡ್ತೀರಾ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು.